ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬದನೆಕಾಯಿ ತವಾ ಫ್ರೈ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಬದನೆಕಾಯಿ ತವಾ ಫ್ರೈ ಮಾಡಲು ಬೇಕಾದ ಪದಾರ್ಥಗಳು: ಬಾಟಲ್ ಬದನೆಕಾಯಿ 1, ಅಚ್ಚ ಖಾರದ ಪುಡಿ 1 ಸ್ಪೂನ್, ಚಿರೋಟಿ ರವೆ 1 ಸ್ಪೂನ್, ಕಡಲೆ ಹಿಟ್ಟು 2 ಸ್ಪೂನ್, ಕಾಳು ಮೆಣಸಿನ ಪುಡಿ 1/4 ಸ್ಪೂನ್, ಅರಿಶಿನ ಪುಡಿ 1/4 ಸ್ಪೂನ್, ಅರ್ಧ ಬೌಲ್ ಎಣ್ಣೆ, ಉಪ್ಪು ರುಚಿಗೆ, 1 ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರ್, 1 ಸ್ಪೂನ್ ಧನಿಯಾ ಪುಡಿ. ಒಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡು ಕಡಲೆ ಹಿಟ್ಟು, ಚಿರೋಟಿ ರವೆ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಕಲಸಿಕೊಂಡಿರುವಂಥ ಪುಡಿಗೆ ಹಚ್ಚಿಕೊಂಡಿರುವಂಥ ಬದನೆಕಾಯಿ ಹೋಳುಗಳನ್ನು ಈ ರೀತಿ ಅಜ್ಜಿ ಒಂದು ಪ್ಲೇಟ್ನಲ್ಲಿ ಇರಿಸಿಕೊಳ್ಳಬೇಕು. ಎಲ್ಲ ಬದನೆಕಾಯಿ ಹೋಳುಗಳು ಈ ರೀತಿ ಅದ್ದಿ ರೆಡಿಯಾದ ಮೇಲೆ 10 ನಿಮಿಷದವರೆಗೆ ನೆನೆಯಲು ಬಿಡಬೇಕು. ಬದನೆಕಾಯಿ ಹೋಳುಗಳನ್ನು ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಳ್ಳಬಹುದು. 10 ನಿಮಿಷದ ನಂತರ ಎಲ್ಲ ಬದನೆಕಾಯಿ ಹೋಳುಗಳಿಗೆ ಮಸಾಲೆ ಚೆನ್ನಾಗಿ ಹಿಡಿದಿರುತ್ತದೆ. ಒಲೆಯ ಮೇಲೆ ಹೆಂಚನ್ನು ಇಟ್ಟು 3 ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. ಎಣ್ಣೆ ಹಾಕಿದ ನಂತರ ಒಂದೊಂದೇ ಬದನೆಕಾಯಿ ಹೋಳುಗಳನ್ನು ಹೆಂಚಿನ ಮೇಲೆ ಇರಿಸಿ 1 ನಿಮಿಷ ಬೇಯಿಸಿಕೊಳ್ಳಬೇಕು. ಒಂದು ನಿಮಿಷ ಬದನೆಕಾಯಿ ಬೆಂದ ಮೇಲೆ ಇದರ ಮೇಲೆ ಸ್ಪೂನಿನ ಸಹಾಯದಿಂದ ಎಣ್ಣೆಯನ್ನು ಹಚ್ಚಿಕೊಳ್ಳಬೇಕು. ಎಣ್ಣೆ ಹಚ್ಚಿದ ನಂತರ ಎಲ್ಲ ಬದನೆಕಾಯಿ ಹೋಳುಗಳನ್ನು ತಿರುವಾಕಿ ಇನ್ನೂ 1 ನಿಮಿಷ ಬೇಯಿಸಿಕೊಳ್ಳಬೇಕು. ಒಂದು ನಿಮಿಷದ ನಂತರ ಚಾಕುವಿನ ಸಹಾಯದಿಂದ ಬದನೆಕಾಯಿ ಹೋಳುಗಳು ಬೆಂದಿದೆಯಾ ಎಂದು ಪರೀಕ್ಷಿಸಿಕೊಳ್ಳಿ. ಈಗ ಬದನೆಕಾಯಿ ತವಾ ಫ್ರೈ ಸೈಡ್ ಡಿಶ್ ಆಗಿ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ನನ್ನ ವಂದನೆಗಳು.